ಸತ್ಯ. ಅದೇ ರೀತಿಯಾಗಿ ಇವಾಗ ನಾವು ಒಂದು ಮೂಢನಂಬಿಕೆಯನ್ನು ನಂಬಬೇಕು, ಆಮೇಲೆ ನಂಬಿಕೆಯನ್ನು ನಂಬಬೇಕು ಅಂತ ಆಗ್ತಾ ಇದೀವಿ. ಯಾಕಂದ್ರೆ ಈಗ ಪ್ರತಿಯೊಂದು ಜಗತ್ತಲ್ಲಿ ವಿಸ್ಮಯ, ವಿಗೋಚರ, ವಾಮಾಚಾರ ಅಂತ ನಡೀತಾ ಇರುತ್ತೆ. ಅದೇ ರೀತಿಯಾಗಿ ಪ್ರಕೃತಿ ವಿಕೋಪಕ್ಕೆ ಅಂತ ಹೆಂಗೆ ಮುನ್ಸೂಚನೆ ಅಂತ ಗೊತ್ತಾಗತ್ತಲ್ಲ, ಒಂದು ಯಾವುದೇ ಒಂದು ಸಮಸ್ಯೆಗಳಿಗೆ ಅಂತ ಹೇಳಿ ದೇವರಿದಾನಂತಂದ್ರೆ ಇರುತ್ತಲ್ಲ, ಅದಕ್ಕೂ ಅಂತ ಪರಿಹಾರನೂ ಇದ್ದೇ ಇರುತ್ತೆ. ಅದೇ ರೀತಿ ನಮ್ಮ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ನಮ್ಮ ಶಾಡಗುಪ್ಪಿಯಲ್ಲಿ ಶ್ರೀ ಮೂಕಪ್ಪಜ್ಜನ ಆಶೀರ್ವಾದದ ಮೇರೆಗೆ ಇವಾಗ ಪ್ರತಿಯೊಂದು ನಮ್ಮ ನಾಳಾಬಾಗಿರುವಂಥ ನಮ್ಮ ಹೋರಿ ಹಬ್ಬದಲ್ಲಿ ಪ್ರತಿಯೊಂದು ಹೋರಿಗಳಿಗೆ ಎಷ್ಟೋ ಘಟನೆಗಳು ನಡೀತಾ ಇರ್ಬೋದು. ಉದಾಹರಣೆಯಾಗಿ ಮಾಟ, ಮಂತ್ರ, ತಂತ್ರ, ಆಮೇಲೆ ಹಬ್ಬ ಮಾಡ್ತಿರೋದಂಥ ಹೋರಿಗಳನ್ನ ನಾವು ನೋಡಿವಿ. ಅದು ನನ್ನ ಪ್ರಕಾರ ನಾನು ಒಂದು ಸತಿ ಬಂದೆ, ಇಲ್ಲಿ ಬಂದಾಗ ಏನಂತ ನಾನೇ ಎಷ್ಟೋ ಕರ್ಕೊಂಡ್ಬಂದಿರೋ ಹೋರಿಗಳು ಇವಾಗ ಖುಷಿಯಿಂದ ಹೇಳ್ತಾರೆ, ಏನಂತ ಹೇಳ್ತಾರೆ, ಚೆನ್ನಾಗಿದೆ, ಆಮೇಲೆ ಚೆನ್ನಾಗಿ ಹಬ್ಬ ಮಾಡ್ತಿದ್ದಾರೆ. ಅದಕ್ಕೇನೈತಿ, ತಂತ್ರಕ್ಕೆ ತಂತ್ರ ಆದರೆ ಮಾಟಕ್ಕೆ ಮಾಟ ಅಂತ ಹೇಳ್ಬಿಟ್ಟು ಅಂಥ ಮಾಟಗಾರನಿಗೆ ಏನೈತಲ್ಲ ಆಟ ಆಡ್ಸೋಕ್ಕೆ ಅಂತ ನಮ್ಮ ಶನೇಶ್ವರ ಸ್ವಾಮಿ ಹುಟ್ಟಿದ್ದಾನೆ. ಪ್ರತಿಯೊಬ್ಬ ನನ್ನ ಹೋರಿ ಹಬ್ಬದ ಅಭಿಮಾನಿಗಳಾಗಲಿ, ಹೋರಿ ಹಬ್ಬದ ಸಮಸ್ಯೆಗಳಂತ ಏನಿಲ್ಲ, ನಮ್ಮ ಮನೆಯಲ್ಲಿ ಕೌಟುಂಬಿಕ ಕಲಹ ಆಗಲಿ, ಮಕ್ಕಳಾಗಲಿಲ್ಲಾಗಲಿ, ಯಾವುದೇ ಒಂದು ಸಮಸ್ಯೆಗಳಿದ್ರೇನೈತಲ್ಲ, ಯಪ್ಪ ತಂದೆ ಶನೇಶ್ವರ ಅಂತ ಬಂದರೆ ಕೈ ಬಿಡದ ಯಾವತ್ತು ಕೈ ಬಿಡಂಗಿಲ್ಲ ಅಂತ ಹೇಳ್ಬೋದು. ಆಮೇಲೆ ಹೇಳ್ಬೋದು, ಆದರೆ ಏನು ಗೊತ್ತಾ, ಅಷ್ಟಿದೆ ಶುಲ್ಕ ಇಷ್ಟಿದೆ ಅಂತ ಪ್ರೀತಿಯಿಂದ ಬಂದು 10 ರೂಪಾಯಿ ಕೊಟ್ಟು ನಾವು ಸೇವೆ ಮಾಡಿದ್ರೆ ಏನಂತಾರ ಶನೇಶ್ವರ ನಮಗೆ ಯಾವತ್ತೂ ಏನಂತಿಲ್ಲ ಕೃಪೆಯನ್ನ ಕೊಡ್ತಾನೆ ಅಂತ ಹೇಳ್ತೀನಿ. ಎಲ್ಲ ನನ್ನ ಕರ್ನಾಟಕದ ಸಮಸ್ತ ಜನತೆ ಆಗಲಿ, ಆಮೇಲೆ ನಮ್ಮ ಹೋರಿ ಹಬ್ಬದ ಅಭಿಮಾನಿಗಳು ಬನ್ನಿ, ನಮ್ಮ ಸ್ವಾಮಿಯ ಮೂಕಪ್ಪಜ್ಜನ ಏನಂತಲ್ಲ ಸೇವೆ ಮಾಡೋಣ.